ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕದ ಅನ್ನಿಸ್ತೈತಿ ಇವತ್ತು ನಾವು ವಿಚಾರ ಮಾಡ್ಬೇಕಾಗಿದೆ. ಉಳಿದ್ರೆ ಬಿಡ್ರಿ 20 ಮಂದಿ ಬಿಟ್ಟು ಅವ್ರು ಮಾಡ್ಕೊಳ್ತಾರೆ, ಯಾವುದಾದ್ರೂ ಮಾಡ್ಕೊಳ್ತಾರೆ ಅಂತ ಇಟ್ಕೊಳ್ಳೋಣ ನಾವು. ಆದರೆ ನ್ಯಾಯ ಕೊಡೋದು ಅವ್ರಿಗೂ ಕೊಡಬೇಕಾಗ್ತದೆ, ಆ ಮಾತು ಬೇರೆ. ಅಂದಾಗ ಇದು ವಿಶ್ವ ಮಟ್ಟದಲ್ಲಿ ಇವತ್ತು ನಾವು ಏಕಾಂಗಿ ಹೋಗಿ ದೊಡ್ಡ ಪ್ರಬಲ ಕಾರಣ. ಅದರಲ್ಲೂ ಮಾಬ್ ಲಿಂಚಿಂಗ್ ಬಗ್ಗೆ ಅಂತ ದೊಡ್ಡ ಹೆಸರು ಕೆಟ್ಟು ಹೋಗ್ಬಿಡ್ತು ನಮ್ಮ ದೇಶದ ಬದಲಾಗಿ. ಹಾಗೆ ಒಂದು ಧರ್ಮಸ್ಥಳದ ಬಗ್ಗೆ, ಅಲ್ಲೇ ಕೃತ್ಯಗಳ ಬಗ್ಗೆ ಅಲ್ಲಿ ಯಾರು ಮಾಡಿದರೂ ಇನ್ನೂ ಗೊತ್ತಾಗದೆ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಸಂಶಯ ಒಂದು ಅವ್ರ ಮೇಲದ ಇಲ್ಲಂತಲ್ಲ. ಆದರೆ ಸುತ್ತಮುತ್ತ ಅವರಪ್ಪ ಮಾಡಿದವರು ಎಷ್ಟೊಂದು ಅನ್ಯಾಯಗಳು, ನೂರಾರು ಅಂತ ಅವನು ಸ್ವಲ್ಪ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ದಾನೆ. ಅಲ್ಲಿದ್ದಂಥ ಲೋಕಲ್ ಜನರು ಸಹಿತ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ಒಬ್ಬೊಬ್ಬರೇ ಹೊರಗೆ ಬಂದು ಧೈರ್ಯ ಹೇಳ್ತಾ ಇದ್ದಾರೆ. ಆ ಮಾವುತನ ಹತ್ಯೆ ಆಗಿರ್ಬೋದು, ಮನೆ ಇದ್ದಂಥ ಜಾಗದಲ್ಲಿ ಇವತ್ತು ದೊಡ್ಡ ಹೋಟೆಲ್ ಆಗ್ಯದ ಅಲ್ಲೇ, ಅವ್ರ ಹತ್ಯೆ ಆಗಿರ್ಬೋದು, ಇನ್ನುಳಿದ ಹತ್ಯೆಗಳಾಗಿ 1, 2 ಎಲ್ಲ ಅದನ್ನೆಲ್ಲನೂ ಈಗ ಹೊರಗೆ ತರುವಂಥ ಸಮಯ ಈಗ ಬಂದದ. ಆ ಕೆಲಸವನ್ನು SIT ಶೀಘ್ರ ಮಾಡಲಿ. ಲೇಟ್ ಬೇಕಾಗಿಲ್ಲ, ಈಗ ಲೇಟ್ ಆಗ್ಯದ. ಆದ್ರೆ ನೀವು ಪ್ರೊಸೀಜರ್ ಅಂತ ನೀವು ಮಾಡ್ತಾ ಇದ್ದೀರಿ, ಅದು ಅರ್ಥ ಆಗ್ತದೆ. ಬಟ್ ಜಲ್ದಿ ಬರಲಿ, ಅದು ಸ್ಟಾರ್ಟ್ ಆಗಲಿ. ಅದರಿಂದ ಇದ್ರ ಹಿಂದಿದ್ದಂತಹ ನಿಗೂಢ ಕೈಗಳು ಹೊರಗೆ ಬರಲಿ ಅನ್ನುವಂಥದ್ದು. ಮತ್ತು ನಾವು ಆರೋಪ ಮಾಡೋದು ವ್ಯಕ್ತಿದಾಗಿರಬಾರ್ದು ಅನ್ನೋದು ನಾವು ಬಯಸ್ತಾ ಇದ್ದೀವಿ. ಯಾಕಂದರೆ ಅದು ಅನಗತ್ಯ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅನ್ನೋಂಥದ್ದು ಇನ್ನೊಂದು ಮಾತು ಅದ ನ್ಯಾಯಶಾಸ್ತ್ರದಲ್ಲ. ಆ ಎಲ್ಲ ನೆಲೆಯಲ್ಲೇ ಇವತ್ತು ಇದು ಆದಷ್ಟು ಶೀಘ್ರ ಸ್ಟಾರ್ಟ್ ಆಗಲಿ, ತನಿಖೆ ಆಗಲಿ ಮೊದಲು, ನಂತರ ಮುಂದೆ ಅಂತ ಹೇಳ್ತಾ ಅಧಿಕಾರಿಗಳು ಹಿಂದೆ ಸರಿದ ಮಾತ್ರ ತಪ್ಪು ಅಂತ ಒಂದು ಮಾತನ್ನು ಹೇಳಬೇಕಾಗ್ತದೆ. ಅದು ಅವ್ರ ಜವಾಬ್ದಾರಿ, ಕರ್ತವ್ಯ ಮಾಡಬೇಕಾಗಿತ್ತು ಅನ್ನೋ ಮಾತನ್ನು ಹೇಳ್ತಾ, ನಿಮಗಿದು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಹೆಚ್ಚಿದ ಸತ್ಯದ ಕೈಗೆ ವಂದನೆಗಳು.